ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಸ್ವಾತಂತ್ರ್ಯ ಹಕ್ಕು ನಮಗೆ ಈ ಕಾಲಘಟ್ಟದಲ್ಲಿದೆ. ಒಂದು ಸಿದ್ಧಾಂತದ ಬಗ್ಗೆ ನನಗೆ ಸ್ವಲ್ಪ ಚರ್ಚೆ ಇದೆ. ಕ್ರೈಸ್ತ ಧರ್ಮದ ಬಗ್ಗೆ ಯಾರಾದರೂ ಮಾತನಾಡಿದರೆ ಅವನನ್ನು ಸೆಕ್ಯುಲರ್ ಅಂತ ಕರೀತಾರೆ, ಲಕ್ಷ್ಮೀ ಸರೇ. ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡಿದರೆ ಅವನೊಬ್ಬ ಜಾತ್ಯತೀತ ಅಂತ ಹೇಳ್ತೀರಿ. ಆದರೆ ಹಿಂದೂ ಧರ್ಮದ ಬಗ್ಗೆ ನಾವು ಮಾತನಾಡಿದರೆ ಅವನು ಕೋಮುವಾದಿ ಅಂತ ಕರೆಯುವಂಥ ಒಂದು ಸಿದ್ಧಾಂತ ನಮ್ಮಲ್ಲಿ ಕಾಣ್ತದೆ. ಇದು ಎಷ್ಟು ಸರಿ ಅನ್ನುವಂಥದ್ದು ಭಾವನೆ. ಯಾಕಂತ ಹೇಳಿದ್ರೆ, ಇಸ್ಲಾಂ ಧರ್ಮ ಈ ಜಗತ್ತಿಗೆ ಬರೋ ಮುಂಚೆ, ಕ್ರೈಸ್ತ ಧರ್ಮ ಈ ಬರುವ ಮುಂಚೆ, ಬೌದ್ಧ ಧರ್ಮ ಹುಟ್ಟುವ ಮುಂಚೆ, ಜೈನ ಧರ್ಮ ಹುಟ್ಟುವ ಮುಂಚೆ, ಸಿಖ್ ಧರ್ಮ ಹುಟ್ಟುವ ಮುಂಚೆ, ಜಗತ್ತಿನ ಯಾವ ಧರ್ಮಗಳು ಹುಟ್ಟುವ ಮುಂಚೆ ಈ ಜಗತ್ತಿನಲ್ಲಿ ಎದ್ದದ್ದು ಒಂದೇ ಧರ್ಮ, ಅದು ಸನಾತನ ಧರ್ಮ. ಅದಕ್ಕೆ ಎರಡನೇ ಪ್ರಶ್ನೆ ಇಲ್ಲ. 2000 ವರ್ಷಗಳ ಹಿಂದೆ ಮೂರ್ತಿಯೇ ಇರಲಿಲ್ಲ. ಲಕ್ಷ್ಮೀ ಸರ್ ಅದರ ಬಗ್ಗೆ ಸಂಪೂರ್ಣ ನಾನು ಅವರನ್ನು ಸ್ಟಡಿ ಮಾಡಿದ್ದೇನೆ, ಸಂಪೂರ್ಣ ಗೊತ್ತಿದ್ದೆ ಅವರಿಗೆ. ಕೆಲವರಿಗೆ ಹೇಳುವುದಕ್ಕೆ ಮುಜುಗರ ಆಗುತ್ತೆ. ನಾವು ಹೇಳಿದರೆ ನಾನು ತಪ್ಪು ಅಂತ ಗ್ರಹಿಸ್ತೀರ ಅಂತ ಕೇಳಿದ್ರೆ, ಇಲ್ಲ, ತಪ್ಪು ಏನಿಲ್ಲ. ಮನುಷ್ಯನಿಗೆ ದೇವರು ಮೆದುಳು ಕೊಟ್ಟಿದ್ದಾನೆ. ಇವತ್ತು ಆಗಬೇಕಾದ್ದು ಏನು ಅಂತ ಕೇಳಿದ್ರೆ 3D ದೇವರು, ಧರ್ಮ ಮತ್ತು ದೇಶ. ಇದು 3 ಕೂಡ ಅಗತ್ಯ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದರೆ ಏನು? ಅದು ದೇವರು, ಧರ್ಮ ಮತ್ತು ದೇಶ. ಅದೇ ಬ್ರಹ್ಮ ವಿಷ್ಣು ಮಹೇಶ್ವರರು. ನಾವು ಇವತ್ತು ಧರ್ಮದ ಬಗ್ಗೆ ಮಾತಾಡ್ತೀವಿ, ದೇವರ ಬಗ್ಗೆ ಮಾತಾಡ್ತೀವಿ, ಆದರೆ ದೇಶದ ಬಗ್ಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಯಾರು ಕೂಡ. ದೇಶ ಉಳಿದರೆ ಮಾತ್ರ ಧರ್ಮ, ದೇಶ ಉಳಿದರೆ ಮಾತ್ರ ದೇವರು. ಇದು ನಮಗೆ ಸ್ಪಷ್ಟ ಇರಬೇಕು. ಬ್ರಹ್ಮ ಬಿಟ್ಟು ವಿಷ್ಣು ಇಲ್ಲ, ವಿಷ್ಣು ಬಿಟ್ಟು ಶಿವ ಇಲ್ಲ. ಹಾಗೆ ಧರ್ಮ ಬಿಟ್ಟು ದೇಶ ಇಲ್ಲ, ದೇಶ ಬಿಟ್ಟು ಧರ್ಮ ಇಲ್ಲ, ದೇಶ ಬಿಟ್ಟು ದೇವರು ಇಲ್ಲ. ನಿರಾಕಾರ ಅಂತ ನಮ್ಮ ಲಕ್ಷ್ಮೀಶ್ವರ ಭಾಳ ಚಂದವಾಗಿ ಮಾಡಿ. ದೇವರು ಅಂದರೆ ಏನು? ದೇ ಅಂದರೆ ದೇಹವಿಲ್ಲದ, ವ ಅಂದರೆ ವರ್ಣವಿಲ್ಲದ, ರು ಅಂದರೆ ರೂಪವಿಲ್ಲದವ. ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದೇ ದೇವರು, ಅದೇ ನಿರಾಕಾರ. ದೇವರನ್ನು ಇವತ್ತು ನಾವು, ನಾನು ಕೂಡ ಅಂಗಿ ತೆಗಿಲಿಕ್ಕೆ ಹೋಗಿ ಅಂತ ಹೇಳಿದ್ರೆ ನಾನು ಹೋಗಿಲ್ಲ. ನಾನು ಸ್ವಲ್ಪ ಅದಕ್ಕೆ ಎಂತ ಹೇಳ್ತಾರೆ, ಅದು ಇದಲ್ಲ. ಈ ಮಾಡಿದವರು ಯಾರು? ಆಚಾರ ವಿಚಾರಗಳು ಮನುಷ್ಯನೇ. ದೇವರನ್ನು ಯಾರು ಸೃಷ್ಟಿ ಮಾಡಿದ್ದಾನೆ? ಮನುಷ್ಯನ ಸೃಷ್ಟಿ ಮಾಡಿದ್ದು. ಜಗತ್ತಿನ ಎಲ್ಲ ನಿಯಮಗಳನ್ನು ಮಾಡಿದವನು ಮನುಷ್ಯನೇ, ದೇವರಲ್ಲ. ದೇವರು ನಿರ್ಮಾಣ ಮಾಡಿದ್ದು ಸೂರ್ಯನನ್ನು, ದೇವರನ್ನು ನಿರ್ಮಾಣ ಮಾಡಿದ್ದು ಮಣ್ಣನ್ನು, ದೇವರು ನಿರ್ಮಾಣ ಮಾಡಿದ್ದು ನೀರನ್ನು, ದೇವರು ನಿರ್ಮಾಣ ಮಾಡಿದ್ದು ಅಗ್ನಿಯನ್ನು, ದೇವರು ನಿರ್ಮಾಣ ಮಾಡಿದ್ದು ಬೆಳಕನ್ನು, ಅಷ್ಟೇ, ಆಕಾಶವನ್ನು. ದೇವರು ಬೇರೆ ಏನು ಮಾಡಿಲ್ಲ. ನಾವು ಈ ಕುಳಿತುಕೊಂಡಂಥ ಮಣ್ಣಿಗೆ ಜಾತಿ ಇಲ್ಲ, ಕುಡಿಯುವ ನೀರಿಗೆ ಜಾತಿ ಇಲ್ಲ, ನಮ್ಮನ್ನು ಸುಡುವ ಬೆಂಕಿಗೆ ಜಾತಿ ಇಲ್ಲ, ತಗೊಳ್ಳುವ ಗಾಳಿಗೆ ಜಾತಿ ಇಲ್ಲ, ಆದರೆ ನಮಗೆ ಜಾತಿ ಇದೆ. ಇದು ಹೋಗಲ್ಲ. ಈ ಜಾತಿ ವ್ಯವಸ್ಥೆಯನ್ನು, ವಾಸ್ತವಿಕೆಯ ಸತ್ಯವನ್ನು ನಾವು ಅರಿಯದೇ ಹೋದರೆ ನಮಗೆ ದಿಕ್ಕೇ ಇಲ್ಲ. ಮಾನವ ಶಾಸನ ಆಗಬೇಕು ಅಂತ ಹೇಳ್ತಾರೆ. ಮಾನವ ಶಾಸನ ಆಗಬೇಕು ಹೊರತು ಸ್ಮಶಾನ ಆಗಬಾರದು. ಚಿತೆಗೆ ಏರೋ ಮುಂಚೆ ದಿವ್ಯ ಚೇತನ ಆಗಬೇಕು ಅಂತ ಹೇಳ್ತಾರೆ ಹಿರಿಯವರು. ಸ್ವಾಮಿ ವಿವೇಕಾನಂದರು ಒಂದು ಉಪನಿಷತ್ತನ್ನು ಉಲ್ಲೇಖ ಮಾಡಿದ್ದಾರೆ. ಯಾರು ಪ್ರಶ್ನೆ ಮಾಡುವುದರ ಶಕ್ತಿ ಒಬ್ಬ ಮನುಷ್ಯನ ಇಲ್ವೋ, ಪ್ರಶ್ನೆ ಮಾಡುವಂಥ, ಅದು ಭಾಳ ಚೆಂದಾಗಿ ಲಕ್ಷ್ಮೀಶ್ವರ ಹೇಳಿದರೆ, ಪ್ರಶ್ನೆ ಮಾಡುವಂಥ ತಾಕತ್ತು ಯಾವ ವ್ಯಕ್ತಿಯಲ್ಲಿಲ್ಲ ಅವನು ಮನುಷ್ಯ ಬದುಕಿಯೂ ಸತ್ತಂತೆ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ನಾವು ಪ್ರಶ್ನೆ ಮಾಡೋದಿಲ್ಲ. ಪರಿಣಾಮ ಏನಾಗಿದೆ ಅಂತ ಕೇಳಿದ್ರೆ, ನಮಗೆ ಇವತ್ತು ನಾನು ಅದಕ್ಕೆ ಕಸ್ಟಮೈಸ್ ಮಾಡಿದೆ ನೋಡಿ. ಒಂದು ಅಂಗಡಿಗೆ ನಾವು ಹೋಗ್ತೀವಿ, ನಮಗೆ ಬೇಕಾದಂಥ ವಸ್ತುವನ್ನು ನಾವು ತಗೊಳ್ತೀವಿ ಅಲ್ವಾ, ಬೇಕಾದ್ದು ಅಂಗಡಿ ಇದಿದೆ ಇದಿದೆ ಅಂತ ಹೇಳಿದ್ರು ಕೂಡ ನಮಗೆ ಬೇಕಾದನ್ನು ನಾವು ತಗೊಳ್ತೀವಿ. ಹೋಟ್ಲಿಗೆ ಹೋದರೆ ಅವು ಬಂದು ಕೇಳ್ತಾರೆ, ತುಪ್ಪ ದೋಸೆ ಬೇಕಾ, ಮಸಾಲೆ ದೋಸೆ ಬೇಕಾ, ನೀರು ದೋಸೆ ಬೇಕಾ, ನೀರುಳ್ಳಿ ಇದೆಲ್ಲ ಬೇಕಾ, ಅದೆಲ್ಲ ಹೇಳ್ತಾನೆ. ಆದರೆ ನಾವು ಆಯ್ಕೆ ಮಾಡಿದೆವು, ನಾವು ಬೇಕಾದನ್ನು ಆಯ್ಕೆ ಮಾಡ್ತೀವಿ. ಎಲ್ಲ ಕಡೆಗೆ ಹೋದರೂ ಕೂಡ ನಾವು ಆಯ್ಕೆ ಮಾಡ್ತೀವಿ, ಆದರೆ ನಮ್ಮ ಬದುಕಿನ ಬಗ್ಗೆ ನಾವು ಆಯ್ಕೆ ಮಾಡಿಲ್ಲ. ಅದು ಪ್ರಾಬ್ಲಮ್. ನಾನು ಸಂತೋಷದಲ್ಲಿರಬೇಕೋ ದುಃಖದಲ್ಲಿರಬೇಕೋ ಆಯ್ಕೆ ನಮ್ಮ ಕೈಲಿದೆ. ನಾನು ಕಷ್ಟದಲ್ಲಿರಬೇಕೋ ಇಷ್ಟದಲ್ಲಿರಬೇಕೋ ಅದು ನಮ್ಮ ಕೈಲಿದೆ ಆಯ್ಕೆ. ನಾವು ರಾಮನನ್ನು ಪೂಜೆ ಮಾಡಬೇಕು, ರಾವಣನನ್ನು ಪೂಜೆ ಮಾಡಬೇಕು, ಆಯ್ಕೆ ನಮ್ಮ ಕೈಲಿರೋದು. ನಾವು ಕೃಷ್ಣನನ್ನು ಆಯ್ಕೆ ಮಾಡಬೇಕು, ಆ ಪೂಜೆ ಮಾಡಬೇಕು, ಕಂಸನನ್ನು ಪೂಜೆ ಮಾಡಬೇಕು, ಅದು ನಮ್ಮ ಕೈಯಲ್ಲಿ ಇರೋದು.
ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಆಯ್ಕೆ ತಪ್ಪು ದಾರಿಯಲ್ಲೇ ಇದೆ. ಎಷ್ಟು ವರ್ಷಗಳಿಂದ ಈ ನಮ್ಮ ಸಂತರು, ಎಷ್ಟೋ ದಾರ್ಶನಿಕರು ಈ ದೇಶ ಮಣ್ಣು ಕೊಟ್ಟಿದೆ. ನಮ್ಗೆ ಗೊತ್ತಿಲ್ಲ, ನಮ್ಮ ದೇಶದ ಮಹಿಮೆ ಗೊತ್ತಿಲ್ಲ. ಅದು ಲಕ್ಷ್ಮೀಶ್ವರು ಸ್ವಲ್ಪ ಸಮಯ ತಗೊಳ್ಬೇಕಿತ್ತು. ಇದು ಯಾಕಂತ ಕೇಳಿದ್ರೆ, ನಾವು ಇಷ್ಟು ಜನ ಇಲ್ಲಿ ನಾನು ಗ್ರಹಿಸಿದ ಕರಾಯದಲ್ಲಿ ತುಂಬ ಜನ ಇರ್ಬೋದು ಅಂತ. ಬೇಡ, ಸ್ವಲ್ಪ ಜನ ಸಾಕು. ಸ್ವಾಮಿ ವಿವೇಕಾನಂದರು ಹೇಳಿದಾರಲ್ಲ, 100 ಜನ, 100 ಜನ. ಕರಾಯದಲ್ಲಿ 560 ಮನೆ ಇದೆ ಅಂತ ಹೇಳಿದರು. ಬರೀ 100 ಜನ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ಚಿಂತನೆ ಮಾಡತಕ್ಕಂಥ 100 ಜನ ಸಿಕ್ಕಿದರೆ ಜಗತ್ತಿನ ಇತಿಹಾಸದ ಪ್ರವಾಹವನ್ನೇ ಬದಲಾಯಿಸಬಹುದು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ವಿವೇಕಾನಂದ ಹೇಳಿದರೆ, ನೀನು ತಲೆ ತಗ್ಗಿಸಿ ನಾನೋರ್ವ ಭಾರತೀಯ, ನಾನು ಓರ್ವ ಹಿಂದೂ ಅಂತ ಹೇಳಬೇಡ. ತಲೆ ಎತ್ತಿಯೇ ನೀನು ನಾನೊಬ್ಬ ಭಾರತೀಯ, ನಾನೊಬ್ಬ ಹಿಂದೂ ಅಂತ ಹೇಳಿದಾಗ ನಿನಗೆ ಈ ಭಾರತದ ಮಣ್ಣಿನ ದರ್ಶನ ಆಗುತ್ತೆ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು. ಬೇರೆ ಯಾರು ಹೇಳಲಿಲ್ಲ. ಇವತ್ತು ಈ ಭಾರತದ ನಾಗರಿಕತೆಯ ಬಗ್ಗೆ, ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಪರಂಪರೆಯ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಹೇಳಿದಂಥ ಒಬ್ಬ ಸಂತ ಇದ್ದರೆ ಅದು ಒಬ್ಬನೇ, ಅದು ಸ್ವಾಮಿ ವಿವೇಕಾನಂದ. ಬೇರೆ ಯಾರು ಇಲ್ಲ, ಹೇಳಿಲ್ಲ. ಅವ್ರು ಹೇಳ್ತಾರೆ ನೋಡಿ, ಓ ನನ್ನ ಯುವಕರೇ, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಗೆಟ್ ಅಪ್ ಆ್ಯಂಡ್ ಪುಟ್ ಯುವರ್ ಶೋಲ್ಡರ್ ಟು ದ ವರ್ಲ್ಡ್ ವೀಲ್. ಎದ್ದು ನಿಲ್ಲಿ, ಓ ನನ್ನ ಯುವತಿಯರೇ, ನಿಮ್ಮ ಭುಜವನ್ನು ಕಾಲಚಕ್ರಕ್ಕೆ ಕೊಡಿ. ಹೌ ಲಾಂಗ್ ಇಸ್ ಯುವರ್ ಲೈಫ್? ಎಷ್ಟು ವರ್ಷ ನೀವು ಬದುಕುತ್ತೀರಿ? ಆ್ಯಸ್ ಯು ಕಮ್ ಟು ದಿಸ್ ವರ್ಲ್ಡ್, ನೀನು ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿದರೆ ಲೀವ್ ಸಮ್ ಮಾರ್ಕ್ ಬಿಹೈಂಡ್. ನೀನು ಸತ್ತ ನಂತರ ಬದುಕತಕ್ಕಂಥ ಏನಾದರೂ ಒಂದು ಶ್ರೇಷ್ಠತೆಯನ್ನು ಬಿಟ್ಟು ಹೋಗು. ಅದರ್ವೈಸ್ ವೇರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಟ್ರೀಸ್ ಆ್ಯಂಡ್ ಸ್ಟೋನ್ಸ್? ಇಲ್ಲವಾದರೆ ಕಲ್ಲಿಗೂ ಮರಗಳು ಏನು ವ್ಯತ್ಯಾಸವಿದೆ? ದೇ ಟೂ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ಡಿಕೆ ಆ್ಯಂಡ್ ಡೈ. ಅವು ಹುಟ್ಟುತ್ತವೆ, ಸಾಯುತ್ತವೆ. ನಾವು ಹುಟ್ಟು ಸಾಯುವುದಲ್ಲ. ಮನುಷ್ಯ ಹುಟ್ಟುವಾಗ ಉಸಿರಿರ್ಬೋದು, ಸಾಯುವಾಗ ಹೆಸರಿರ್ತದೆ. ಆ ಉಸಿರು ಮತ್ತು ಹೆಸರಿನ ಮಧ್ಯೆ ಇರ್ತಕ್ಕಂಥ ಬದುಕಿದೆಯಲ್ಲ, ಅದನ್ನು ಮಾಡಿದ್ದೇವಾ? ನಾವು ಮಾಡಿಲ್ಲ. ಇದು ಈಗ ಅದಕ್ಕೆ ನಾನು ಹೇಳಿದ್ದು 21ನೇ ಶತಮಾನದಲ್ಲಿದ್ದೇವೆ. ಈ ದೇಶ ಎಂತೆಂಥ ಸಂತರಿಗೆ ಜನ್ಮ ಕೊಟ್ಟಿದೆ. ಅದು ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ವಿವೇಕಾನಂದ ಇರ್ಬೋದು, ರಾಮಕೃಷ್ಣ ಇರ್ಬೋದು, ಪುರಂದರದಾಸ ಇರ್ಬೋದು, ಕನಕದಾಸ ಇರ್ಬೋದು, ಮೀರಾಬಾಯಿ ಇರ್ಬೋದು, ನಾರಾಯಣಗುರು ಇರ್ಬೋದು. ಎಂತೆಂಥ ಮಹಾತ್ಮರಿಗೆ ಕೊಟ್ಟಿದೆ. ಆದರೆ ದುರಂತ ಏನಂತ ಕೇಳಿದ್ರೆ, ಪ್ರತಿಯೊಬ್ಬರು ಕೂಡ ಅವರನ್ನು ಜಾತಿಯ ಜೈಲಲ್ಲಿ ಹಾಕಿ ಕಟ್ಟಿ ಹಾಕಿದ್ದಾರೆ. ಈಗ ಚಂದವಾಗಿ ಹೇಳಿದರು, ನಾರಾಯಣ ಗುರುನ ಬಗ್ಗೆ ಸ್ವಲ್ಪ ಹೇಳಿದರು. ಸ್ವಾಮಿ ವಿವೇಕಾನಂದರು ಕೇರಳಕ್ಕೆ ಹೋದಾಗ ಹೇಳಿದರು, ಇದು ದೇವರ ನಾಡು ಅಲ್ಲ, ಹುಚ್ಚರ ನಾಡು ಅಂತ ಹೇಳಿದರು. ಯಾಕೆ? ಜಾತೀಯತೆ. ಇವತ್ತು ಕರಾಯಲ್ಲಿ ಕಡಿಮೆ ಇಲ್ಲ, ಕರಾಯಲ್ಲಿ ಕೂಡ ಜಾತಿ ಇದೆ. ಯಾವಾಗ ಜಾತಿ ಮುಕ್ತ ಭಾರತ ಆಗೋದು? ನಾವು ಒಂದು ವಸುದೈವ ಕುಟುಂಬಕಂ ಅಂತ ಹೇಳಿದ್ವಿ, ಸರ್ವೇ ಜನ ಸುಖಿನ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯ ಅಂತ ಹೇಳಿದ್ವಿ. ನಾವು ಒಂದಾಗೋದು ಯಾವಾಗ ಅಂತ ಕೇಳೋದು. ಈ ದೇಶ ಭಾರತ ಒಂದಾಗಿ ಉಳಿಬೇಕು ಅಂತಾದರೆ ಜಾತೀಯತೆ ಎಲ್ಲಿ ನಾಶ ಆಗೋದಿಲ್ಲ ಅಲ್ಲಿವರೆಗೆ ಒಂದಾಗಿರ್ಲಿಕ್ಕೆ ಕಷ್ಟ ಆಗುತ್ತೆ. ವಿಶ್ವ ಹಿಂದೂ ಪರಿಷತ್ನವರು ಇದ್ದೀರಿ ನೀವು. ನಮ್ಮ ಜಾತಿ ಎಲ್ಲಿ ಇನ್ನೂ ಕೂಡ ಹೋಗಿ ಅವನು ಮುಟ್ಟಿದರೆ ಆಗುವುದಿಲ್ಲ, ಇವನು ಮುಟ್ಟಿದರೆ ಅದು ಮೇಳು ಕೀಳು. ಯಾರು ವೇರ್ ಇಸ್ ದ ಡಿಫರೆನ್ಸ್? ಯಾಕೆ ಈ ಡಿಫರೆನ್ಸ್? ಇಂಥ ಬ್ರಹ್ಮ ಕಳಶದಲ್ಲಿ ಇದು ಆ ಕೆಲಸ ಆಗಬೇಕು ನನ್ನ ದೃಷ್ಟಿಯಲ್ಲಿ. ಜಾತಿ ಅನ್ನೋದು ಬದಿಗಿಡಿ. ನಾವು ನೀವು ಮನುಷ್ಯರೇ. ಮಣ್ಣಿಲ್ಲದೆ ಬದುಕುವುದಿಲ್ಲ, ನೀರಿಲ್ಲದೆ ಬದುಕುವುದಿಲ್ಲ, ಗಾಳಿ ಇಲ್ಲದೆ ಬದುಕುವುದಿಲ್ಲ, ಒಂದು ನಿಮಿಷ ಬದುಕಲು ಸಾಧ್ಯ ಇಲ್ಲ. ದೇವರು ಯಾರ ಸೊತ್ತು ಅಲ್ಲ, ಮಣ್ಣು ಯಾರ ಸೊತ್ತು ಅಲ್ಲ, ನೀರು ಯಾರ ಸೊತ್ತು ಅಲ್ಲ, ಗಾಳಿ ಯಾರ ಸೊತ್ತು ಅಲ್ಲ. ಅದು ಯಾವ ಜಾತಿಗೆ ಸೇರಿದ? ದೇವರು ಯಾವ ಜಾತಿಯನ್ನು ಹೇಳಿ? ಮನುಷ್ಯ ಹೇಗೆ ಒಬ್ಬ ಮನುಷ್ಯ ಸಾಧನೆ ಮಾಡಿದರೆ, ಕೃಷ್ಣ ಯಾರು? ಗೊಲ್ಲ. ಒಬ್ಬ ಶೂದ್ರ ಅಂತ ಹೇಳ್ತೀವಿ. ಶೂದ್ರ ಅಂದರೆ ಕೆಳಗಿನವ ಅಲ್ಲ. ಚಾತುರ್ವಣ್ಯ ಮಯಾಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದು ಲಕ್ಷ್ಮೀಶ್ವರ ಹೇಳಬೇಕು, ನಾನು ಹೇಳೋದಲ್ಲ. ಚಾತುರ್ವಣ್ಯ ಮಯಾಸೃಷ್ಟಂ ಗುಣಕರ್ಮ ವಿಭಾಗಶಃ. 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ಜಾತಿಯೋ ಅಲ್ಲ. ಈಗ ನಾವು ತುಳುನಾಡು ನಮ್ಮ ಯಾರು MC ಮಾಡುವವರು ಹೇಳಿದ್ರು, ಈಗ ಏನು ಇದೊಂದು ನಮ್ಮ ಪರಶುರಾಮನ ಸೃಷ್ಟಿ ಅಂತ. ಪರಶುರಾಮ ಹುಟ್ಟಿ 20,000 ಆಯಿತು. ಅದಕ್ಕಿಂತ ಮೊದಲು ಭೂಮಿ ಇರಲಿಲ್ವ? ಇದು ತಪ್ಪು. ತುಳುನಾಡಿ ನಾವು ಬೆರ್ಮರ್ ಅಂತಲೇ ಕರೆದದ್ದು. ನಮ್ಮ ತುಳುನಾಡಿನ ಇತಿಹಾಸ ಪರಂಪರೆಯನ್ನು ಓದಿ ಗೊತ್ತಾಗುತ್ತೆ. ಇದು ಬೆಮ್ಮರ ನಾಡು. ಬೆಮ್ಮರ ನಾಡು. ಪ್ರಕೃತಿ ಅಂದರೆ ಬೆಮ್ಮರ ನಾಡು. ಇದು ಪರಶುರಾಮ ಸೃಷ್ಟಿ ಅಲ್ಲ. ಆದರೆ ನೀವು ಹೇಳ್ತೀರಿ, ನಾವು ಕೇಳ್ತೀವಿ ಅಷ್ಟೇ. ಅದರ ಪ್ರಶ್ನೆ ಮಾಡುತ್ತಾ ಪ್ರಶ್ನೆಗೆ ನಾವು ಹೋಗಲೇ ಇಲ್ಲ. ಅದು ಲಕ್ಷ್ಮೀ ಸರ್ ಅಂತ ಹುಟ್ಟಬೇಕು. ಇನ್ನೊಂದು ಪ್ರಶ್ನೆ ಮಾಡಬೇಕಿದ್ದು ಪರಶುರಾಮನ ಸೃಷ್ಟಿ ಅಲ್ಲ. ಹೇಗಾಗೋದು ಅದು ಪರಶುರಾಮ ಸೃಷ್ಟಿ? ಮನುಷ್ಯ ಸಾಧನೆ ಮಾಡಿದ್ರೆ ಎಲ್ಲಿಗೆ ಮುಟ್ಟಬಹುದು? ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಲಕ್ಷ್ಮೀ ಹೇಳ್ಬೋದು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಃ ಪ್ರಣಶ್ಯತಿ ಅಂತ.
ಭಗವಂತನ ಪ್ರಾರ್ಥನೆ ಮಾಡಬೇಕಂತಾರೆ ಒಂದು ನಿಮ್ಮಲ್ಲಿ ಈಗ ಅವ್ರು ಹೇಳಿದ್ರು, ನೀವು ದುಡ್ಡಿತ್ತನ ಮಾತ್ರ ಕೊರಲೆ ಇದ್ರೆ ಕೊರಡೊಂದು ಇಜ್ಜಿ. ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸಣ್ಣ ಹೂವಿನ ಹೆಸರು ಸಾಕಂತೆ. ನಾನು ಹೇಳಿದ್ದಲ್ಲ, ಕೃಷ್ಣ ಹೇಳಿದ್ದು. ಒಂದು ಎಲೆ ಸಾಕು. ನಾನು ಕೃಷ್ಣ, ಒಂದು ಎಲೆ ಸಾಕು. ಫಲಂ ಒಂದು ನೇರೊಲ್ದ ಪರಂದಲ್ಲ ಹಾಕೊಂಡು ಕುಂಟಲ್ದ ಪರಂದಲ್ಲ ಅವು ಎಲ್ಲಿ ಒಂದು ಫಲ ಸಾರು. ತೋಯಂ ನೀರು, ಒಂದು ಚಮಚ ನೀರಿನಲ್ಲಿ ಭಗವಂತನನ್ನು ಕಾಣ್ಬೋದು. ಅದಕ್ಕೆ ಹೇಳ್ತಾನೆ ನೋಡಿ ಕೃಷ್ಣ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜತ್ ಶಕ್ತಿಯ ಅಹಂ ತ್ವಾ ಸರ್ವಪಾಪ್ಯಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ ಇತಿ ಕೀಲಕ ಮುಂತ. ನೀನು ನನ್ನನ್ನು ಕಾಣಬೇಕು ಅಂತ ಆದರೆ ನಿನ್ನಲ್ಲಿ ಯಾವ ಧರ್ಮವನ್ನು ಇಟ್ಕೊಂಡು ಅದನ್ನು ಬಿಟ್ಟುಬಿಡು. ಅದನ್ನು ಹಿಡ್ಕೊಂಡು ನನ್ನ ಬಂದರೆ ನಿನಗೆ ನಾನು ಕಾಣುವುದಿಲ್ಲ. ನೀನು ನಂಬಿದಂತಹ ಯಾವ ಧರ್ಮ ಇದೆಯಾ ಅದು ಧರ್ಮವಲ್ಲ. ಸರ್ವಧರ್ಮಾನ, ಎಲ್ಲ ಧರ್ಮಗಳನ್ನು ಪರಿತ್ಯಾಗ ಮಾಡಿ ಮಾಮೇಕಂ ಶರಣು ಮನಪೂರ್ವಕವಾಗಿ ನನಗೆ ಶರಣಾಗಿ ಬಂದರೆ ಅಹಂ ತ್ವಾ ಸರ್ವಪಾಪ್ಯಭ್ಯ ಮೋಕ್ಷಯಿಷ್ಯಾಮಿ, ನಿನ್ನನ್ನು ಎಲ್ಲ ಅಹಂಕಾರದ ಆ ಮಣ್ಣಿನಿಂದ ತೆಗೆದು ನಿನಗೆ ಬೆಳಕಿನ ದಾರಿಯನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ನಾನು ಕೇಳೋದು, ಇವತ್ತು ಬಂದಂಥ ನನ್ನ ಎಲ್ಲ ಈ ಕರಾಯ ಜನರ ಹತ್ರ ನಾನು ಕೇಳೋದು, ಮೊದಲಾಗಿ ನೀವು ಯಾರು ಅಂತ ನಿಮಗೆ ಪರಿಚಯ ಮಾಡಿಕೊಳ್ಳಿ. ನೀವಿಲ್ಲಿ ಇದ್ದಂಥವರು ಯಾರು ಕೂಡ ಯಾರಿಗೂ ಕಡಿಮೆ ಇಲ್ಲ. ನೀವು ಜಾತಿ ಅಂತ ಕೇಳಿ ಎಲ್ಲಿವರೆಗೆ ನೋಡಿ, ನಾನು ಬಡವ ಅಂತ ನೀವು ಯಾವತ್ತೂ ತಿಳ್ಕೊಳ್ಬೇಡಿ. ಇಲ್ಲಿ ಯಾರು ಬಡವರಿಲ್ಲ. ನೋಡಿ, ದೇವರು 7 ಶ್ರೀಮಂತಿಗಳನ್ನು ಇಲ್ಲಿ ಕರಾಯದ ಎಲ್ಲ ಜನರಿಗೆ ಕೊಟ್ಟಿದ್ದಾನೆ. ನಾನು ನೋಡ್ತಾ ಇದ್ದೇನೆ ಬಂದಾಗ, ಸರಿಯಾಗಿ ಕಣ್ಣು ಇದೆ, ಸರಿಯಾಗಿ ಕಿವಿ ಇದೆ, ಸರಿಯಾಗಿ ಮೂಗಿದೆ, ಸರಿಯಾಗಿ ನಾಲಿಗೆ ಮಾತಾಡೋರಿದ್ದಾರೆ, ಕೈ ಸರಿ ಇದೆ, ಕಾಲು ಸರಿ ಇದೆ. ಭಗವಂತ ಪ್ರತಿಯೊಬ್ಬನಿಗೂ 7 ಶ್ರೀಮಂತಿಗಳನ್ನ ಕೊಟ್ಟೇ ಕೊಡ್ತಾನೆ. ಇವತ್ತು ನಮ್ಮ ಭಾರತದ ಶ್ರೀಮಂತ ಅದಾನಿಯೋ ಮುಖೇಶ್ ಅಂಬಾನಿಯೋ ಅಂತ ಇದೆ, ಅವರಿಗೂ ಇದೇ ಕೊಟ್ಟದ್ದು, ಬೇರೆ ಕೊಟ್ಟಿಲ್ಲ. ಮುಖೇಶ್ ಅಂಬಾನಿಯ ಅಪ್ಪ ಧೀರುಭಾಯಿ ಅಂಬಾನಿಗೆ 8 ರೂಪಾಯಿ ಸಂಬಳ ಇದ್ದಂಥ ಒಬ್ಬ ವ್ಯಕ್ತಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಿದ್ದ. ಸಾಯುವ ಕಾಲಕ್ಕೆ 10,782 ಕೋಟಿ ನನ್ನ ಸಂಪತ್ತು ತಗೊಂಡು ಭಾರತ ಸರ್ಕಾರಕ್ಕೆ ಅಫಿದಾಯಿತವಾಗಿ ಸತ್ತ. 8 ರೂಪಾಯಿಗೆ ದುಡಿಯುವವ 10,000 ಕೋಟಿ ಧನಿಕೆಗೆ ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಆತ್ಮ, ಅವನಲ್ಲಿರ್ತಕ್ಕ ಚೈತನ್ಯ. ಅದಕ್ಕೆ ನಾನು ಕೇಳೋದು, ನೀನು ಚಿತೆಗೆ ಇರೋ ಮೊದಲು ದಿವ್ಯ ಚೇತನ ಆಗು ಅಂತ ಹೇಳಿದ್ದನ್ನು ವಿವೇಕಾನಂದರು ಅದನ್ನೇ ಹೇಳಿದ್ದು. ನೀನು ಮನುಷ್ಯ ಶಾಸನ ಆಗು ಅಂತ ಹೇಳಿದ. ಯಾಕೆ? ಪ್ರತಿಯೊಬ್ಬನಲ್ಲಿಯೂ ಕೂಡ ದೈವಿಕ ಶಕ್ತಿ ಇದೆ. ನಮ್ಮ ಲಕ್ಷ್ಮೀ ಸರ್ ಹೇಳಿದರು, ನಿಮ್ಮೊಳಗೆ ಆತ್ಮ ಇವ ನ್ಯಾತ್ಮನೋ ಬಂಧುಹ ಆತ್ಮ ಇವ ವಿಪರಾತ್ಮನ ಅಂತ ಹೇಳಿದ ಕೃಷ್ಣ. ನಿನಗೆ ನೀನೇ ಬಂಧು, ನಿನಗೆ ನೀನೇ ಶತ್ರು ಅಂತ ಹೇಳಿದ. ಅವನೇನು ಗೊತ್ತಿಲ್ಲದೆ ಹೇಳಿದಾನಾ? ನಾ ಹೇಳಬೇಕು, ನಾನು ಆ ಜಾತಿದೆ, ಪೂಜಾರಿ, ಬಂಟೆ, ಜಯ ಪೂರ ಎಲ್ಲ ಜಾತಿ ಒಂದೇ ಮನುಷ್ಯ ಜಾತಿ. ಐನೇ ನಾರಾಯಣ ಗುರು ಬಣ್ಣಿನಿ. ನಾರಾಯಣ ಗುರುಗಳು 1924ರಲ್ಲಿ ಫಸ್ಟ್ ಸರ್ವಧರ್ಮ ಸಮ್ಮೇಳನ ಅದು 1893 ಸೆಪ್ಟೆಂಬರ್ 11 ಅಮೆರಿಕದ ಚಿಕಾಗೋದಲ್ಲಿ. ಆ ನಂತರ ಸರ್ವಧರ್ಮ ಸಮ್ಮೇಳನ ಅದು ಭಾರತದಲ್ಲಿ 1924 ಮಾರ್ಚ್ 4 ಮತ್ತು 5ಕ್ಕೆ ಟ್ರಿವೆಂಡ್ರಮ್ನಲ್ಲಿ. ಅದನ್ನು ನೆರವೇರಿಸಿದವರು ನಾರಾಯಣ ಗುರುಗಳು. ಇಂಥ ಜಾತಿಯ ವ್ಯವಸ್ಥೆ ಕೇರಳದಲ್ಲಿ ಹೈಯೆಸ್ಟ್ ಇತ್ತು. ಒಬ್ಬ ನಂಬೂದರಿಪಾಡು ಅಂತಿದ್ದಾರೆ, ಅಲ್ಲಿ ಅವರು ಬ್ರಾಹ್ಮಣರು ಅಂತ ಹೇಳ್ಕೊಳ್ತಾರೆ. ಅವ್ರು ಹೇಳ್ತಾರೆ 64 ಫೀಟ್ ದೂರದಲ್ಲಿ ನಿಂತು ಮಾತಾಡು, 32 ಫೀಟ್ನಲ್ಲಿ ದೂರದಲ್ಲಿ ನಿಂತು ನನದನ್ನು ಮಾಡಬಾರ್ದು. ಆದರೆ ಈ ಸತ್ಯವನ್ನು ಹೇಳಲೇಬೇಕಲ್ಲ ಜನರಿಗೆ. ಲಕ್ಷ್ಮೀ ಸರ್ ಅಂತ ಒಂದು 10 ಜನ ಸಿಕ್ಕಿದ್ರೆ ಸಾಕು, ಮಾಡಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ಯಾರ ಮೇಲೆ ಕೀಳಿಲ್ಲ. ಹೂ ಇಸ್ ಬ್ರಾಹ್ಮಿನ್? ಬ್ರಾಹ್ಮಣ ಅಂದರೆ ಏನು? ಜ್ಞಾನವಂತ ಅಂತ ಲೆಕ್ಕ. ದ ಇಂಟೆಲಿಜೆಂಟ್ ಕ್ಲಾಸ್ ಇಸ್ ಎ ಬ್ರಾಹ್ಮಣ. ಹರೇ ಕೃಷ್ಣ ಹರೇ ರಾಮ್ ಪ್ರಭುದಾಸ್ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದರು ಜಗತ್ತಿನ ಮುಂದೆ. ದ ಇಂಟೆಲಿಜೆಂಟ್ ಕ್ಲಾಸ್ ಇಸ್ ಎ ಬ್ರಾಹ್ಮಿನ್, ದ ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ ಇಸ್ ಎ ಕ್ಷತ್ರಿಯ, ದ ಫಾರ್ಮರ್ಸ್ ಅಂಡ್ ಮರ್ಕೆಂಟಿಲ್ ದ ವೈಶ್ಯ, ದ ಲೇಬರ್ ಕ್ಲಾಸ್ ಇಸ್ ಶೂದ್ರ ಅಂತ ಹೇಳಿದರು. ಎಷ್ಟು ಅದ್ಭುತ! ಅದನ್ನು ಓದಬೇಕು. ಅದನ್ನು ನಮ್ಮ ಬನ್ನಂಜ ಗೋವಿಂದಾಚಾರ್ಯರು ಅವರ ನೀವೊಂದು ನೋಡಿ ಕೇಳಿ, ಅವರ ಇದಗಳನ್ನು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅವರು ಜಾತೀಯತೆ ಬಗ್ಗೆ. ಅವರ ಮಗಳು ಇದ್ದಾರೆ, ಅವರು ವೀಣಾ ಬನ್ನಂಜೆ, ಅವರ ಇದು ಕೂಡ ನಾನು ಕೇಳ್ತಾ ಇದ್ದೇನೆ. ನಮಗೂ ಸ್ವಲ್ಪ ಹುಚ್ಚೋದು ಕೇಳುವಂಥದ್ದು. ನಾವು ರಾಜಕಾರಣಿ ಆಗಿರ್ಬೋದು ಲಕ್ಷ್ಮೀ ಸರ್, ಬಟ್ ಐ ಆಮ್ ನಾಟ್ ಎ ಇಂಥದ್ದು ಬಿಸ್ನೆಸ್ ಮ್ಯಾನ್. ನನಗೆ ರಾಜಕಾರಣ ನನ್ನ ಬಿಸ್ನೆಸ್ ಅಲ್ಲ. ನಾನೊಬ್ಬ ಕೃಷಿಕ, ದುಡಿದು ದುಡಿದೇ ತಿನ್ನಬೇಕು. ನನ್ನ ಜೀವನದಲ್ಲಿ ಈ ಹೇಳ್ತಾ ಇದ್ದೇನೆ, ಒಬ್ಬ 10 ರೂಪಾಯಿ ಕೂಡ ಕೆಲಸ ಮಾಡಿ ಸುದರ್ಶನ್ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ ಇದಾಗಿದ್ದವರು. ನಾನು ಅದೆಷ್ಟೋ ಜನರಿಗೆ ನನ್ನ ಕೆಲಸ ಮಾಡಿ ಕೊಟ್ಟಿದ್ದೇನೆ, ಒಬ್ಬರಿಂದ 1 ರೂಪಾಯಿ ತಗೊಳ್ಳಿಲ್ಲ. ಓಪನ್ ಹೇಳ್ತೇನೆ. ನಾನು ಓದಿದೆ ಕೇಳಿ ನನಗೆ 10 ರೂಪಾಯಿ ಕೊಟ್ಟಂದ್ರೆ ರಾಜ್ಯಕ್ಕೆ ನಿವೃತ್ತ ಆಗ್ತೇನೆ ಹೇಳುವಂಥ ಧೈರ್ಯ ನನಗಿದೆ. ಆದರೆ ಏನು, ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಸತ್ಯಕ್ಕೆ ಬೆಲೆ ಇದೆ. ನನಗೆ 74 ವರ್ಷ ಆಯಿತು ಸುದರ್ಶನ್ರೆ, 74 ರನ್ನಿಂಗ್. ಈಗಲೂ 100 ಮೀಟರ್ಸ್ ಓಡಲಿಕ್ಕೆ ನಾನು ತಯಾರಿದ್ದೇನೆ. ಯಾಕೆ ಹೇಳಿ, ನನ್ನಲ್ಲಿ ಏನಿಲ್ಲ.
ಅನುಸರೇ ನಮ್ಮಲ್ಲಿ ದಮ್ ಬೇಕ್ರಿ. ದಮ್ಮಿಲ್ಲದೆ ಯಾಕೆ ಬದುಕ್ತೀರಿ ನೀವು? ಊಟ ಎಲ್ಲರೂ ಮಾಡ್ತಾರೆ. ಆಹಾರ, ಭಯ, ನಿದ್ರೆ, ಕಾಮ ಮನುಷ್ಯ ಮತ್ತು ಪ್ರಾಣಿಗೆ ಸಮಾನ. ನಮಗೆ ಯಾಕೆ ಮನುಷ್ಯ ಅಂತ ಹೇಳ್ತಾರೆ? ಮನುಷ್ಯ ಅಂತ ಯಾಕೆ ಹೇಳ್ತಾರೆ? ನಮ್ಮಲ್ಲಿ ಜ್ಞಾನ ಕೊಟ್ಟಿದ್ದಾರೆ ಭಗವಂತ. ಸತ್ಯ ಯಾವುದು, ಅನ್ಯಾಯ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು ಗೊತ್ತಿಲ್ವಾ? ಅದು ನಮ್ಮಲ್ಲಿಗೆ ಮಾತ್ರ, ಮನುಷ್ಯನಿಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನಾನು ಕೇಳೋದು, ನಾನೊಬ್ಬ ಹಿಂದುಳಿದ ಅಂತ ತಪ್ಪಿ ಇಲ್ಲಿರತಕ್ಕಂಥ ಇಲ್ಲಿ ತುಂಬ ಜನ ಬಿಲ್ಲವರಿದ್ದಾರೆ. ನಾನು ಕೇಳ್ತಾರೆ, ಸುದರ್ಶನ ತಪ್ಪಿಯು ನಾನೊಬ್ಬ ಹಿಂದುಳಿದ ಅಂತ ಹೇಳಲೇಬೇಡಿ. ನಾನು ಒಬ್ಬ ಮನುಷ್ಯ ಅಂತ ಹೇಳಿ ನಾರಾಯಣ ಗುರುವನ್ನು ನೀವು ಕೈ ಮುಗಿದಿದ್ದರೆ ಹೇಳಿ, ಇವತ್ತಿಗೆ ತೀರ್ಮಾನ ಮಾಡಬೇಕು. ಇಂಥ ಜಾಗದಲ್ಲಿ ಹೇಳಿದ್ರು ಊಟ ಮಾಡುವಾಗ ಅವರಿಗೆ ಬೇರೆ ಇವರಿಗೆ ಬೇರೆ, ಅದು ಬಿಡಿ. ಎಲ್ಲ ಮನುಷ್ಯರೇ ಹೊಟ್ಟೆ ಒಳಗಿರುವಂಥ ಅಗ್ನಿಯೇ ದೇವರು. ಅದು ಕರೆಕ್ಟಾಗಿ ಯಾರು ಹೇಳಲಿಲ್ಲ. ನಾನು ಕೇಳಿದ್ದು ಫಸ್ಟ್ ಟೈಮ್ ನಾನು ಕೇಳೋದು. ಏನು ಕಡಿಮೆ ಇಲ್ಲಿದೆ ಅಂತ ಅವರಿಗೆ ಧೈರ್ಯ ಬೇಕ್ರಿ. ಮಾತಾಡಿ ಧೈರ್ಯ ಏನು ಪ್ರಯೋಜನ ಇಲ್ಲ. ಧೈರ್ಯಂ ಸರ್ವತ್ರ ಖಲು ಸಾಧನಂ. ಧೈರ್ಯ ಇದ್ದವನ ಬಳಿಗೆ ಮಾತ್ರ ಭಗವಂತನ ಆಶೀರ್ವಾದ. ದುರ್ಬಲನಿಗೆ ದೇವರು ಸಹಾಯ ಮಾಡುವುದಿಲ್ಲ. ಕೇಳಿ ಲಕ್ಷ್ಮೀಶ್ವರ ಹತ್ರ ನನ್ನದು ಕೇಳಬೇಡಿ, ಅವರು ಸ್ವಲ್ಪ ಓದಿದ್ದಾರೆ ತುಂಬ ಆಧ್ಯಾತ್ಮಿಕತೆ. ಧೈರ್ಯ ಇದ್ದವನ ಬಳಿಗೆ ಮಾತ್ರ ದೇವರು ಬರೋದು, ಇಲ್ಲದೆ ಬರುವುದೇ ಇಲ್ಲ. ಅದಕ್ಕೆ ನಾನು ಕೇಳೋದು, ನಿಮಗೆ ಮೊದಲು ದೇಶಭಕ್ತಿ. ನಮ್ಮ ಮಕ್ಕಳಿಗೆ ಅವ್ರು ಹೇಳಿದ್ರು, ನಮ್ಮ ವಿಶ್ವ ಹಿಂದೂ ಪರಿಷತ್ನವರು ಮಕ್ಕಳು ಈಗ ಎಲ್ಲಿದ್ದಾರೆ ನಿಮ್ಮ ಎಲ್ಲ ನಾನು ನೋಡ್ತಾ ಇದ್ದೇನೆ. ಈ ನೋಡಿ ಎಲ್ಲಿ ಇಲ್ಲಿ ಹುಡುಗರು ಕಾಣೋದಿಲ್ಲ, ಇವತ್ತಿಗೂ ಕಾಣೋದಿಲ್ಲ. ಯಾಕಂದರೆ ಅವರಿಗೆ ಇದೆ ವ್ಯಾಟ್ಸಪ್ಪು, ಬೇರೆ ಸಂಗತಿ ಇಲ್ಲ. ಇದು ಬೇಡ ಅಂತ ಹೇಳೋದಿಲ್ಲ. ಇದು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗ ಮಾಡಿ. ಇದು ಮನೆಗೆ ಬಂದರೂ ಕೂಡ ಅದೇ ನೋಡೋದು, ಅಪ್ಪೆ ಒಳ್ಳೆದೆ ಒಲ ಅಂತ ಕರೆಯೋದು ಅಷ್ಟೇ. ಇದು ಭಾರಿ ಡೇಂಜರ್. ಎಷ್ಟು ಪ್ಲಸ್ ಇದೆ, ಎಷ್ಟು ಮೈನಸ್ ಇದೆ. ಬೇಕು, ನಾವು ಆಧುನಿಕ ಯುಗದಲ್ಲಿದ್ದೇವೆ. ಆದರೆ ಯೋಚನೆ ಮಾಡಿ, ನಾನು ಯಾರು ನೋಡಿ. ನಿಮ್ಮಲ್ಲಿ ಕೂತ್ಕೊಂಡಿದ್ದಾರೆ, ನಿಮ್ಮ ಎಡಗದದ್ದೇವ್ರ ಪರಿಚಯ ಇದೆ ನಿಮಗೆ, ಬಲಬದಿಯವಂತೂ ಪರಿಚಯ ಇದೆ, ಮುಂದೆ ಕೂತವನದು ಪರಿಚಯ ಇದೆ, ಹಿಂದೆ ಕೂತವನ ಪರಿಚಯ. ನಿಮ್ಮ ಪರಿಚಯ ನಿಮಗಿಲ್ಲ. ನಮ್ಮ ಪರಿಚಯ ನಮಗಾದಾಗ ಮಾತ್ರ ಭಗವಂತ ಕಣ್ ತೆರೆದು ನೋಡ್ತಾನೆ. ಇದು ಸತ್ಯ ವಿಚಾರ ಹೇಳೋದು ನಾನು. ಇಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ದುಡ್ಡು ಕಮ್ಮಿ, ದುಡ್ಡಿನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ದುಡ್ಡಿದ್ರೆ ಬದುಕಬೇಕಿತ್ತಲ್ಲ ಧೀರುಭಾಯಿ ಅಂಬಾನಿ. ದುಡ್ಡಿದ್ರೆ ಅದನ್ನ ಅಪ್ಪ ಬದುಕಬೇಕಿತ್ತಲ್ಲ. ದುಡ್ಡಿದ್ರೆ ಬದುಕುವುದಿಲ್ಲ. ದುಡ್ಡು ಬಂದರೆ ಮತ್ತೆ ಜಾಸ್ತಿ ದುಡ್ಡು ಮಾಡಿದ್ರೆ ಏನಾಗ್ತದೆ ಗೊತ್ತುಂಟ? ಆರೋಗ್ಯಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು. ಅದಕ್ಕೆ ನಿಮಗೆ ಆರೋಗ್ಯ ಸರಿಯಲ್ಲಿ ನೋಡಿ. ನಾವು ಇನ್ನೂ ಕೂಡ ಎಷ್ಟು ಬದುಕೋದು ಗೊತ್ತಿಲ್ಲ. ನಮ್ಮದೆಲ್ಲ ಬೋನಸ್ನಲ್ಲಿ ಇರೋದು ನಾವು. ಯಾವಾಗ ಸಾಯ್ತಾರೆ ನಮಗೆ ಗೊತ್ತಿಲ್ಲ. ನಾವು ಸಂತೋಷದಲ್ಲಿ ಸಾಯ್ತೀವಿ. ಸಾಯುವುದಕ್ಕೆ ಹೆದರಿಕೆ ಇರಬಾರ್ದು. ಹುಟ್ಟುವಾಗ ನೋಡಿ, ನಾವು ಇಂಥ ಮನೆಯಲ್ಲೇ ಹುಟ್ಟಬೇಕು, ಇಂಥ ಧರ್ಮದಲ್ಲೇ ಹುಟ್ಟಬೇಕು, ಇಂಥ ಗ್ರಾಮದಲ್ಲೇ ಹುಟ್ಟಬೇಕು. ನಮ್ಮಲ್ಲಿ ಇದೆಯಾ? ನಮಗೆ ಆಯ್ಕೆ ಇದೆಯಾ? ಇಲ್ಲ. ಇಂಥ ದೇವರನ್ನೇ ಭಕ್ತನಾಗಬೇಕು ಉಂಟಾ? ಇಲ್ಲ. ನಮ್ಮ ಯಾವ ಆಯ್ಕೆಯೂ ಇಲ್ಲ. ಭಗವಂತ ಯಾರಿಗೂ ವರನಿಗೂ ಕೊಡುವುದಿಲ್ಲ, ಯಾರಿಗೂ ಶಾಪನೂ ಕೊಡುವುದಿಲ್ಲ. ಭಗವಂತ ಅವಕಾಶಗಳನ್ನು ಕೊಡ್ತಾನೆ. ಕರಾಯ ಗ್ರಾಮದ ಎಲ್ಲ ಮನೆಯವರಿಗೂ ಕೂಡ 560 ಮನೆಯವರಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆ ಅವಕಾಶ ಯಾವುದು ಅಂತ ಹುಡುಕುವ ಕೆಲಸ ಮಾತ್ರ ನಾವು ಮಾಡಬೇಕು. ಅದನ್ನು ಈ ಶಂಕರ ಮಾಡೋದಿಲ್ಲ, ಅದನ್ನು ದೇವರು ಮಾಡೋದಿಲ್ಲ. ಅದನ್ನು ನಾವೇ ಮಾಡಬೇಕು. ನಾನು ಹೇಗೆ ಆಗಿರಬೇಕು? ನಾನು ರಾಮನಾಗಿರಬೇಕು, ರಾವಣನಾಗಿರಬೇಕು, ಕೃಷ್ಣನಾಗಿರಬೇಕು, ಅಥವಾ ಕಂಸನಾಗೇ ಇರಬೇಕು, ಕೋಟಿ ಚೆನ್ನೈಯರಾಗಿರಬೇಕು, ಚಂದುಗಿಡಿ ಅಂತಾಗಿರಬೇಕು. ಸುದರ್ಶನ್ರೆ, ಯಾರಾಗಬೇಕು? ನಾವು ಏನಾಗಬೇಕು ನಮ್ಮ ಕೈಯಲ್ಲಿದೆ, ಇನ್ನೊಬ್ಬನ ಕೈಯಲ್ಲಿಲ್ಲ. ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರು ಯಾರು ಅಂತ ಅರ್ಥ ಆಗಬೇಕು. ಮೊನ್ನೆ ಇತ್ತೀಚೆಗೆ ಒಬ್ಬ 80 ವರ್ಷದವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಅವ್ರದ್ದು ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇತ್ತು ಅವರಿಗೆ. 5 ಲಕ್ಷ ಬಿಲ್ ಆಗಿದೆ. ಅದು ಹೊರಗೆ ಬರುವಾಗ ಬದುಕಿದ್ರು. ಬಂದು ಹೊರಗೆ ಬರುವಾಗ ಅಲ್ಲಿಂದ ಫೋಟೋ, ದೇವರ ಫೋಟೋ, ಗಣಪತಿಯ ಫೋಟೋ ಇತ್ತಂತೆ. ಕೈ ಮುಗಿಯುವಾಗ ಧಾರಾಕಾರ ಕೂಗಿದ್ರು. ಡಾಕ್ಟ್ರು ಅಷ್ಟೊತ್ತಿಗೆ ಬಂದರು. ಇವನು ಅಲ್ಲಿ ಯಾಕಂದ್ರೆ 4 ಲಕ್ಷ ಕಟ್ಟಲಿಕ್ಕೆ ಆಯಿತು ಅಂತ ಕೂಗ್ತಾನೆ ಕಾಣ್ತದೆ. ಬಂದು ಅವನು ಅಂದ್ಬಿಟ್ಟು ಯಾಕೆ ಕೂಗುದು, ಏನು ಮಾಡೋದು, ಬದುಕಿದೆಯಲ್ಲ, ದೊಡ್ಡ ಸಂಗತಿ ಅಲ್ಲಲ್ಲ ಅಂತ ಕೇಳಿದೆ. ನಾನು ಅದಕ್ಕೆ ಕೂಗಿದ್ದಲ್ಲ. ನೀವು ನನಗೆ 15 ದಿವಸ ಆಕ್ಸಿಜನ್ ಕೊಟ್ಟಿದ್ದಿರಿ, 15 ದಿವಸ ಇದು ಹಾಕಿ ವೆಂಟಿಲೇಟರ್ ಹಾಕಿ ಕೊಟ್ಟಿದ್ದೀರಿ. ಆ ವೆಂಟಿಲೇಟರಿಗೆ ನೀವು 3 ಲಕ್ಷ ಬಿಲ್ ಮಾಡಿದ್ದೀರಿ 15 ದಿವಸಕ್ಕೆ. ಆದರೆ ನನಗೆ 80 ವರ್ಷ ಪ್ರಾಯ. ಈಗ ಈ 80 ವರ್ಷದವರೆಗೆ ನನಗೆ ಭಗವಂತ 1 ರೂಪಾಯಿ ತಗೊಳ್ಳದೆ ನನಗೆ ಫ್ರೀ ಕೊಟ್ಟಿದ್ದಾನೆ ಗಾಳಿ. ಆ ಭಗವಂತನನ್ನು 1 ದಿವಸ ಸ್ಮರಿಸುವಂಥ ಯೋಗನೇ ನನಗೆ ಬರಲಿಲ್ಲ. ಇದಕ್ಕಿಂತ ದೊಡ್ಡ ದುರಂತ ಇದೆಯಾ ಅಂತ ಕೇಳಿದ್ರಂತೆ ಅವನಿಗೆ. ಯೋಚನೆ ಮಾಡಲಿ. ಇಲ್ಲ. ನಮಗೆ ಆಸೆ.
ಇಲ್ಲಿ ಗಣೇಶೋತ್ಸವ ಆಗುತ್ತದೆ. ಗಣೇಶೋತ್ಸವ ಆಪಡ ಗಣೇಶೋತ್ಸವ ಆಗುತ್ತೆ. ಒಬ್ಬ ಗಣೇಶನ ಭಕ್ತ ಗಣೇಶೋತ್ಸವ ದಿವಸ ಹೋದ. ಅಲ್ಲಿ ಪೆಂಡಾಲ್ ಹಾಕಿದರು, ಗಣಪತಿಯನ್ನು ಕೂತ್ಕೊಳ್ಳಿಸಿದರು, ಎಲ್ಲ ನಿಮ್ಮಾಗೆಲ್ಲ ಬಂದರು, ದೇವರಿಗೆ ಚಿನ್ನ ಬೆಳ್ಳಿ ಎಲ್ಲ ಹಾಕಿ ಹೂವು ಹಾಕಿ ಎಲ್ಲ ಪ್ರಾರ್ಥನೆ ಮಾಡ್ತಿದ್ರು. ಒಬ್ಬ ಬಂದ ಭಕ್ತ ನೋಡಿದ, ಎಂಥ ಬಂಗಾರ ಹಾಕಿದ್ದಾರೆ, ದೇವರಿಗೆ ಹೂವು ಹಾಕಿದ್ದಾರೆ. ಆ ಸೌಂದರ್ಯವನ್ನು ನೋಡಿ ಆಸ್ವಾದಿಸಿ ಭಕ್ತ ಹೇಳಿದಂತೆ ಗಣಪತಿಗೆ, ದೇವರೇ ನಾನು ನಿಮ್ಮ ಭಕ್ತ, ನನಗೆ ಸ್ವಲ್ಪ ಕರಗದ ಸಂಪತ್ತನ್ನು ಕೊಡಿ ಅಂತ, ಕರಗದ ಸಂಪತ್ತನ್ನು ಸ್ವಲ್ಪ ದಯಪಾಲಿಸಿ ಅಂತ. ಒಂದು ನಿಮಿಷ ಕಣ್ಣು ಮುಚ್ಚಿ ಕೂತ. ಗಣಪತಿ ಬಂದಾಗೆ ಆಯ್ತಂತೆ ಅವನಿಗೆ. ಬಂದು ಕಿವಿಯಲ್ಲಿ ಹೇಳಿದಂತೆ, ಎಂತ ಕೇಳಿದ್ದು ನನ್ನ ಹತ್ರ? ಕರಗದ ಸಂಪತ್ತು. ಹೌದು ನೋಡಿ, ಇದು ಪೆಂಡಾಲ್ನಲ್ಲಿ ನಾನು 5 ದಿವಸ ಇದ್ದೇನೆ ಅಷ್ಟೇ. 5ನೇ ದಿವಸ ನನ್ನನ್ನು ಒತ್ತುಕೊಂಡು ಹೋಗಿ ನೀರಿನಲ್ಲಿ ಹಾಕ್ತಾರೆ. ಆಗುವಾಗ ನಾನು ಕಂಪ್ಲೀಟ್ ಕರಗಿ ಹೋಗ್ತೇನೆ, ಮತ್ತು ನಿನಗೆ ನಾನು ಕರಗದ ಸಂಪತ್ತಿಯೇ ಕೊಡೋದು ಅಂತ. ಇದು ಪ್ರಶ್ನೆ. ದೇವರನ್ನು ನಾವು ಪ್ರಾರ್ಥನೆ ನಮಗೆ ನಂಬಿಕೆ ವಿಷ್ಣು ಬ್ರಹ್ಮ ಯಾರನ್ನು ಬೇಕಾದ ನಮಗೆ ನಮ್ಮ ಲಕ್ಷ್ಮೀಶ್ವರ ಹೇಳಿದಾಗೆ. ಆದರೆ ಭಕ್ತಿ ಇಲ್ಲದ ಶಕ್ತಿ ಬರೋದಿಲ್ಲ, ಭಕ್ತಿ ಇಲ್ಲದೆ ಶಕ್ತಿ ಬರುವುದಿಲ್ಲ. ನಿಮ್ಮ ಹತ್ರ ಕೇಂದ್ರ ಹೇಳಿದೆ, ನೀವು ಇಲ್ಲಿದ್ದವರು ಒಂದು ವಿನಂತಿ, ದೇಶ ನೋಡುವಂತಹ ಮನಸ್ಸು ಶುರು ಮಾಡಿ. ಫಸ್ಟಿಗೆ ದೇಶ ಬಿಟ್ಟರೆ ಇರಾನ್, ಇರಾಕ್ ನೋಡಿ, ಅದನ್ನು ಕಲಿಬೇಕು. ಒಂದು ಜಪಾನ್, ಇನ್ನೊಂದು ನಮ್ಮ ಇಸ್ರೇಲ್. ನನ್ನ ಫ್ರೆಂಡ್ಗಳಿದ್ದಾರೆ ಇಸ್ರೇಲ್ನಲ್ಲಿ, ಜಪಾನ್ನಲ್ಲಿ ಇದ್ದಾರೆ. ಅಲ್ಲಿ ಪ್ರತಿಯೊಂದು ಮಗುವು ಕೂಡ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೇನೆ ನಾನು ಲಕ್ಷ್ಮೀರನ್ನ. ದೇಶಭಕ್ತಿ ಹೇಗೆ ಇರಬೇಕು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು 1896ರಲ್ಲಿ ಅಮೇರಿಕದಿಂದ ವಾಪಸ್ ಆಗುವಾಗ ಜಪಾನಿಗೆ ಹೋಗಿ ಬಂದದ್ದವರು. ಆಗ ಹಡಗು ವಿಮಾನ ಇರಲಿಲ್ಲ. ಸುಮಾರು 12 ಗಂಟೆ ಹೊತ್ತಿಗೆ ಜಪಾನಿಗೆ ಮುಟ್ತಾರೆ, ಬಂದರಿಗೆ. ಅಲ್ಲಿ ಒಬ್ಬ ಅವರ ಭಕ್ತ ಅವರನ್ನು ಕರ್ಕೊಂಡೋಗಿ ಶಿಪ್ಪಿಂದ ಕರೆದು ಬಂದು ಒಂದು ಕೊಠಡಿ ಹತ್ರ ತರ್ತಾರೆ. ಕೊಠಡಿಯಲ್ಲಿ ಕೂತ್ಕೊಳ್ಳಿಸಿ 12 ಗಂಟೆ ಆಗಿದೆ ರಾತ್ರಿ. ಅವರು ಕೇಳಿದ್ರು, ಸ್ವಾಮೀಜಿಗಳು ನಿಮಗೆ ಏನು ಬೇಕು ಅಂತ. ನನಗೆ 1 ಗ್ಲಾಸ್ ನೀರು ತಂದು ಕೊಡು, ಮತ್ತು 2 ಬಾಳೆಹಣ್ಣು ಬೇಕು ಅಂತ ಕೇಳಿದ್ರಂತೆ. 12 ಗಂಟೆ ಆಗಿದೆ. ಆ ಕೊಠಡಿಯ ಹತ್ತಿರ ಒಂದು ಮನೆ ಇದೆ. ಆ ಮನೆಯಲ್ಲಿ 11 ವರ್ಷದ ಒಬ್ಬ ಬಾಲಕ ಇದ್ದ. ಆ ಬಾಲಕನನ್ನು ಕರೆದು ಅವನಿಗೆ 2 ಬಾಳೆಹಣ್ಣಿದ್ದು ಹಣ ಕೊಟ್ಟು, ನೋಡಿ ಸ್ವಾಮೀಜಿಗಳಿಗೆ 2 ಬಾಳೆಹಣ್ಣು ತಂದು ಕೊಡು ಅಂತ ಹೇಳಿ ಅವರು ನೀರು ಕೊಟ್ಟು, ನಾನು ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಹೊರಟು ಹೋದರು. ಸ್ವಾಮೀಜಿಗಳು ಕೂತ್ಕೊಂಡ್ರು. ಈ ಹುಡುಗ ಬಾಳೆಹಣ್ಣು ತರ್ತೇನೆ ಅಂತ ಹೋದ. ಎಷ್ಟು? 12 ಗಂಟೆಗೆ. ನೆನಪಿಟ್ಕೊಳ್ಳಿ, ಸರಿಯನ್ನು ಕೇಳಿ, ನಮ್ಮ ತಾಯಂದಿರು ಕೇಳಬೇಕು. ಯಾಕಂದರೆ ಅವರು ಹೇಳಿದ್ರು ಲಕ್ಷ್ಮೀಶ್ವರು, ಮತ್ತು ಇವರು ಹೇಳಿದ್ರು ನಮ್ಮ ವಿಶ್ವ ಪರಿಷತ್ನವರು ಕೂಡ, ನಮ್ಮ ಮಕ್ಕಳನ್ನು ಎಂಥ ಸಂಸ್ಕಾರ ಕೊಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ನಿಮಗೆ. 12 ಆಗಿ 12:30 ಆಯಿತು, ಮಗು ಬರಲಿಲ್ಲ. 1 ಗಂಟೆ ಆಯಿತು, ಕಾಣುವುದಿಲ್ಲ. 1:15 ಆಯಿತು, ನೋ ರೆಸ್ಪಾನ್ಸ್. 2 ಗಂಟೆ ಆಯಿತು, ಕಾಣುವುದಿಲ್ಲ. 2:15 ಆಯಿತು, 3 ಆಯಿತು, ಇಲ್ಲ. ಯಾಕಂದ್ರೆ ಬಾಳೆಹಣ್ಣು ಕೆಳಗೆ ಉಂಟಂತ ಹೇಳಿದ 3 ಗಂಟೆ. ಇವರಿಗೆ ಒಂದು ಹಸಿವು, ಇನ್ನೊಂದು ಹೋದಂಥ ನನಗೆ ಬಾಳೆಹಣ್ಣು ತರಲಿಕ್ಕೆ ಹೋದ ಈ ಹುಡುಗ ಕಾಣುವುದಿಲ್ಲ ಯಾಕೆಂತ ಅವ್ರಿಗೊಂದು ರೀತಿ ಆತಂಕ. 3:30 ಗಂಟೆಗೆ ಹುಡುಗ ದೊಂಬು ಕಟ್ಕೊಂಡು ಓಡಿ ಬಂದ ಅಲ್ಲಿಗೆ. ಕೇಳಿದ್ರು ಸ್ವಾಮೀಜಿಗಳು, ಮಗು ಯಾಕೆ ಉಸಿರಾಡ್ತಾ ಇದೆಯಾ, ಯಾಕೆ ನೀನು ಇಷ್ಟು ಹೊತ್ತು ಯಾಕೆ ಆಯಿತು ಅಂತ ಕೇಳಿದಾಗ, ಸ್ವಾಮೀಜಿಗಳೇ ನನಗೆ 2 ಬಾಳೆಹಣ್ಣು ತರಲಿಕ್ಕೆ ಹಣ ಕೊಟ್ಟರು, ಅದು ಇಲ್ಲಿ ಕೆಳಗಿನ ಅಂಗಡಿಯ ಬಂದಾಗಿತ್ತು. ಮತ್ತು ನಾನು 10 ಕಿಲೋಮೀಟರ್ ದೂರ ಹೋಗಿ ಬರಬೇಕು ಬಾಳೆಹಣ್ಣು ಸಿಗಬೇಕಾದ್ರೆ. ಅದಕ್ಕೆ 10 ಕಿಲೋಮೀಟರ್ ದೂರ ನಡ್ಕೊಂಡು ಇಷ್ಟು ಹೊತ್ತಾಯಿತು, ನನಗೆ ಕ್ಷಮಿಸಿ ಅಂತ ಕೇಳಿದಾಗ ವಿವೇಕಾನಂದರ ಕಣ್ಣಲ್ಲಿ ನೀರು ಬಂತಂತೆ. ನನ್ನ ಒಂದು ಹಸಿವಿಗೋಸ್ಕರ 11 ವರ್ಷದ ಮಗು ನನಗೋಸ್ಕರ ಇಷ್ಟು ರಾತ್ರಿ ಹೊತ್ತು ಕಷ್ಟಪಟ್ಟ ಅಂತ ಕೇಳಿ ದುಃಖ ಅವ್ರಿಗೆ ಬಂತು. ಕೂಡಲೇ ಅವರು ಹೇಳಿದ್ರಂತೆ, ಅವನನ್ನು ಸ್ವಲ್ಪ ಮಾಡಿ, ಕ್ಷಮಿಸು, ನಿನಗೆ ಏನು ಬೇಕು ಅಂತ ಕೇಳಿದ್ರಂತೆ. ನಾನು ಏನು ಕೊಡಬೇಕು, ನನಗೆ ಇದು ಹಸಿವು ನೀಗಿಸ್ಲಿಕ್ಕೆ ಏನು ಕೊಡಬೇಕು ಅಂತ. ನಮ್ಮ ಇಲ್ಲಿಯ ಮಕ್ಕಳಾದರೆ, ಕರಾಯನ ಮಕ್ಕಳು ಇರ್ಬೋದು, ಬೆಳ್ತಾ ಯಾವುದೇ ಮಕ್ಕಳು ಇರ್ಬೋದು, ಎಂಕ ಐಸ್ ಕ್ರೀಮ್ ಕೊಡು ಅಂತ ಕೇಳಿಯಾರು, ಚಾಕ್ಲೇಟ್ ಕೊಡಿ ಅಂತ ಕೇಳ್ತಾರೆ. ನೀವು ಯಾವುದೇ ಮಕ್ಕಳಿಗೆ ಶುರು ಕೇಳಿದ ಐಸ್ ಕ್ರೀಮ್ ಉಂಟಾ ಅಂತ, ಚಾಕ್ಲೇಟ್ ಉಂಟು ಅಂತ ಕೇಳೋದು. ಆ ಮಗು ಏನು ಕೇಳಿತು, ನಿಕ್ಕೆ ಎಂತ ಬೇಕಂತ ಹೇಳಿದಾಗ, ಸ್ವಾಮೀಜಿಗಳೇ ನನಗೆ ನೀವು ಏನು ಕೊಡಬೇಡಿ, ಆದರೆ ನಿಮ್ಮಲ್ಲಿ ಕ್ಷಮಿಸಿ ನನ್ನೊಂದು ಮಾತು ನೀವು ಉಳಿಸಿಕೊಡ್ಬೇಕು ಅಂತ ಕೇಳಿದಂತೆ. ಎಂಥ ಮಾತು ನಿನ್ನ ಹತ್ರ? ಹಾಗಾದರೆ ನೀವು ಭಾರತದವರು ಅಂತ ಹೇಳಿದಿರಿ. ನೀವು ಇಲ್ಲಿಂದ ಭಾರತಕ್ಕೆ ಹೋದಾಗ, ನಾನು ಜಪಾನಿಗೆ ಹೋಗಿದ್ದೆ, ಅಲ್ಲಿ ಹೋದಾಗ ಹಸಿವಾಗಿತ್ತು, ಒಂದು ಬಾಳೆಹಣ್ಣು ತರಲಿಕ್ಕೆ ಅಂತ ಒಬ್ಬನಿಗೆ ಹೇಳಿದರು. ಅವ 3:15 ಗಂಟೆ ತಡವಾಗಿ ಬಂದ. ನಿಮಗೆ ನೋವಾಗಿರ್ಬೋದು, ಆದರೆ ಅದನ್ನು ನೀವು ಹೇಳಿದರೆ
ನನ್ನ ದೇಶದ ಮರ್ಯಾದೆ ಹರಾಜಾಗುತ್ತೆ. ದಯವಿಟ್ಟು ಅದು ನನಗೆ ಇಷ್ಟು ತಾಯ್ತು ಅಂತ ಹೇಳಬೇಡಿ, ಅಷ್ಟು ನೀವು ಮಾಡಿದರೆ ಸಾಕು, ನಿಮ್ಮ ದೇಶದ ಪರವಾಗಿ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಬೇಕಾದ್ರೆ ಆ ಸಣ್ಣ ಮಗುವಿನಲ್ಲಿ ಒಂದು ದೇಶಭಕ್ತಿಯನ್ನು ಉಂಡು ಮಾಡಿದಂಥ ಜಪಾನ್ ಎಂಥ ಒಂದು ದೇಶಭಕ್ತಿ. ಸೆಕೆಂಡ್ ಇಸ್ರೇಲ್ ನೋಡಿ, 95 ಲಕ್ಷ ಇರತಕ್ಕಂಥ ಇಸ್ರೇಲ್ ಇವತ್ತು ಹೇಗೆ ಇದೆ, ಕಾರಣ ಏನು? ದೇಶಭಕ್ತಿ. ಹಾಗೇ ಇವತ್ತು ಈ ಕರಾಯದ ಮಹಾಲಿಂಗೇಶ್ವರ ಇಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅಂತಾದರೆ ಈ ಮಣ್ಣು ಶಾಶ್ವತವಾಗಿ ಧರ್ಮದ, ಸನಾತನ ಧರ್ಮದ ಆ ಮಣ್ಣಲ್ಲಿ, ಯಾಕಂತ ಹೇಳಿದ್ರೆ ಈ ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಇದನ್ನು 1050 ವರ್ಷಗಳ ಕಾಲ 850 ಮೊಘಲರು ಆಳಿದ್ದಾರೆ, 200 ವರ್ಷ ಬ್ರಿಟಿಷ್ ಆಳಿದ್ದಾರೆ, ಹಾಗೆ ಡಚ್ಚರು, ಪೋರ್ಚುಗೀಸರು, ಗ್ರೀಕರೆಲ್ಲ ಆಳಿದ್ದಾರೆ. ಅವರೆಲ್ಲ ಮಣ್ಣು ಮುಕ್ಕಿಸಿದಂಥ ಮಣ್ಣು ನಮ್ಮ ಸನಾತನ ಧರ್ಮ. ಇನ್ನು ಅದು ಯಾರನ್ನು ಬಿಡುವುದಿಲ್ಲ, ಈ ಮಣ್ಣು ನೀವು ಬಿಟ್ಟರು ಕೂಡ ಮಣ್ಣು ಬಿಡುವುದಿಲ್ಲ. ಧರ್ಮ ಏವೋ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಮ್ಮ ಉಪನಿಷತ್ತಿನಲ್ಲಿದೆ. ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ, ಧರ್ಮವನ್ನು ಕೊಂದರೆ ಧರ್ಮವೇ ನಮ್ಮನ್ನು ಕೊಲ್ಲುತ್ತೆ ಅನ್ನುವಂಥ ಎಚ್ಚರಿಕೆ ಗಂಟೆ ನಿಮಗಿರಲಿ ಅಂತ ಹೇಳಿಕೊಂಡು ಅವಕಾಶಕ್ಕೆ ಒಂದಿಸೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.